ನಮಸ್ಕಾರ ವೀಕ್ಷಕರೇ, ನಾನು ಪ್ರಸನ್ನ ದೊಡ್ಡಗುಣಿ. ಮಲೆನಾಡಿನಂತಾಗಿದೆ ಬಯಲು ಸೀಮೆ ಕೂಡ. ಕಳೆದ 5 ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಸಿಕ್ಕಾಪಟ್ಟೆ ಚಳಿಯಾಗ್ತಾ ಇದೆ. ಬೆಳಗ್ಗೆ 9 ಗಂಟೆ ಆದ್ರೂ ಕೂಡ ಹೊರ ಬರಕ್ಕಾಗ್ತಾ ಇಲ್ಲ. ಮಂಜು ಸಂಪೂರ್ಣವಾಗಿ ರಸ್ತೆಗಳಲ್ಲಿ ಕಾಣ್ತಾ ಇರೋದ್ರಿಂದ ವಾಹನಗಳು ಓಡಾಡುವುದು ಕೂಡ ಕಷ್ಟ ಆಗ್ತಾ ಇದೆ. ಶಾಲಾ ಮಕ್ಕಳು ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗ್ತಾ ಇರೋದು ಕೂಡ ಕಷ್ಟ ಆಗ್ತಾ ಇದೆ. ಬಯಲು ಸೀಮೆಯಲ್ಲೂ ಕೂಡ ಈ ಬಾರಿ 13ರಿಂದ 14% ಶೀತ ಹೊಡಿತಾ ಇರುವಂತದ್ದನ್ನ ನೋಡಿದ್ರೆ ಮತ್ತೆ ಎಲ್ಲಿ ಕಾಯಿಲೆಗಳನ್ನ ಬೀಳ್ತೇವೋ ಅನ್ನುವ ಭಯ ಕಾಡ್ತಾ ಇದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮುಂಜಾನೆಯೇ ಎದ್ದು ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗುವುದಕ್ಕೆ ದೊಡ್ಡ ಸಮಸ್ಯೆ ಎದುರಾಗುತ್ತಿದ್ದು ಕಾಯಿಲೆಗೆ ಎಲ್ಲಿ ಒಳಗಾಗುತ್ತಾರೋ ಎಂಬ ಆತಂಕದಲ್ಲಿ ಪೋಷಕರು ಸಹ ಇದ್ದಾರೆ. ಬಯಲು ಸೀಮೆಯ ಜಿಲ್ಲೆ ತುಮಕೂರಲ್ಲೂ ಕೊರೆಯುವ ಚಳಿ ಆರಂಭವಾಗಿದೆ. 13ರಿಂದ 14 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕನಿಷ್ಠ ತಾಪಮಾನ ದಾಖಲಾಗುತ್ತಿದ್ದು ಬೆಳಗ್ಗೆ ಕನಿಷ್ಠ 8 ಗಂಟೆಯವರೆಗೂ ಮನೆಯಿಂದ ಹೊರಬರುವುದಕ್ಕೆ ಕಷ್ಟವಾಗುತ್ತಿದೆ. ಸಂಜೆ 6 ಗಂಟೆಯ ನಂತರ ಬೆಚ್ಚಗಿನ ಉಡುಪಿನಲ್ಲಿ ಮನೆಯೊಳಗೆ ಸೇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.